Good morning dear students, welcome to chemistry class. In yesterday class we studied about the mass percentage and mole fraction, and also we solved some numerical problems regarding mass percentage and mole fraction. Okay, so in today class we will discuss about molarity. Molarity of a solution. Molarity of a solution. Okay, so ನಾವೇನು ಮಾಸ್ ಪರ್ಸೆಂಟೇಜು, ಆಮೇಲೆ ಮೋಲ್ ಫ್ರ್ಯಾಕ್ಷನ್ನು, ಮೊಲಾರಿಟಿ, ಮೊಲಾಲಿಟಿ, ನಾರ್ಮಾಲಿಟಿ ಇವೆಲ್ಲ ಏನು. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಒನ್ ಟು ಕ್ಯಾಲ್ಕುಲೇಟ್ ದಿ ಕಾನ್ಸಂಟ್ರೇಷನ್ ಆಫ್ ಅ ಕಂಪೋನೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅ ಗಿವನ್ ವ್ಯಾಲ್ಯೂಮ್ ಆಫ್ ಅ ಸಬ್ಸ್ಟೆನ್ಸ್. ಓಕೆ, ಸೊ ನಾನು ಇನ್ನಿ ಕ್ಲಾಸ್ ಒಳಗೆ ಆಲ್ರೆಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ಈಗ ನಾವೇನು ನೋಡೋಣ, ಮೊಲಾರಿಟಿ ಅಂದರೆ ಏನಂತ ಹೇಳಿ ನೋಡೋಣ. ಸೊ ಓಕೆ, ಸೊ ಹಿಯರ್ ದ ಮೊಲಾರಿಟಿ ಮೀನ್ಸ್ ದ ಅಮೌಂಟ್ ಆಫ್ the molarity means the total number of moles of solute which is present in a given volume of a solution, that is called as a molarity. Okay, so here it is defined as it is a number of moles of solute present in the given mass of given volume of a solution. ಸೊ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಏನಂತಂದರೆ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಗಿವನ್ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್. ಸೊ ಇದನ್ನು ನೀವು ನೆನಪಿಟ್ಕೋಬೇಕು, ಗಿವನ್ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ಏನು ಮೊಲಾರಿಟಿ ಅಂತಂದರೆ ಏನು? ಸೊ ಇಟ್ ಈಸ್ ಅ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅ ಗಿವನ್ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಎಕ್ಸಾಂಪಲ್ ತೊಗೋಬೋದಂದರೆ, ಸೊ ಈಗ ನಾವು ಒಂದು ಕಂಟೈನರ್ ಇದೆ, ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ಅ ಕಂಟೈನರ್. ಸೊ ಕಂಟೈನರ್ನಲ್ಲಿ ಸೊ ಈಗ ನಾವೇನು ಮಾಡಬೇಕು, 1 ಲೀಟರಿಗೆ NaOH ಸೊಲ್ಯೂಷನ್ನ ಪ್ರಿಪೇರ್ ಮಾಡಬೇಕು. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ. ಸೊ 1 ಲೀಟರ್ ಇದು ಏನದು, ಈ ಕಂಟೈನರ್ದು ಮೆಜರ್ಮೆಂಟ್ ಇಲ್ಲಿ ಮಟ್ಟ ನಾವು ಏನಾದರೂ, ಸೊ ಈಗ ವಾಟರ್ ಆಯಿತು, ಏನೇ ಒಂದು ಸೊಲ್ಯೂಷನ್ ಹಾಕಿದರೆ, ಸೊ ಇಲ್ಲಿ ನಾವು ಹಾಕಿದರೆ ಸೊ ದ್ಯಾಟ್ ವಿಲ್ ಈಕ್ವಲ್ ಟು 1 ಲೀಟರ್. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಏನಿರುತ್ತೆ, ಇಲ್ಲಿ ಸ್ಕೇಲ್ ಇರುತ್ತೆ ಏನು, ಸೊ ಇಲ್ಲಿ 500 ml, ಸೊ ಇಲ್ಲಿ 750 ml, ನೆಕ್ಸ್ಟು 250 ml, ನೆಕ್ಸ್ಟ್ ಇಲ್ಲಿ ಏನಿರುತ್ತೆ 0 ml ಅಂತ ಇರುತ್ತೆ. ಸೊ ನಾವು ಅಪ್ ಟು ದಿ ಮಾರ್ಕ್ ನಾವೇನಾದರೂ ಸೊಲ್ಯೂಷನ್ನ ಹಾಕಿದರೆ ಸೊ ಇಟ್ ವಿಲ್ ಬಿಕಮ್ ಅ 1 ಲೀಟರ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಟು ಪ್ರಿಪೇರ್ 1 mole of NaOH. Okay, so 1 mole of NaOH, that is equal to, what is the molecular mass of NaOH? So molecular mass of NaOH here, so this is sodium is 23 plus 16 plus 1. Okay, so 23 plus 16 plus 1, that is equal to 40. So this is the molar mass or a molecular mass of a NaOH, so that is 40 grams. Okay, so here we already know that 1 mole of NaOH, that is equal to 40 grams of NaOH. Okay, so here we have to take 40 grams of NaOH. So 1 mole of NaOH, that is equal to 40 grams of NaOH. Okay, to prepare a 1 mole of NaOH, we have to take 40 grams of NaOH. So according to molarity, we have to take the molarity is the number of moles of solute which is present in a given volume of a solution. Okay, ನಾವೀಗ 1 ಲೀಟರ್ ಆಫ್ ವ್ಯಾಲ್ಯೂಮ್ನ ತೊಗೊಂಡಿದ್ದೆ ವಾಟರ್ನ. ಸೊ 1 ಲೀಟರ್ ಆಫ್ ವಾಟರ್ನ ತೊಗೊಂಡು ಅದರೊಳಗೆ 40 ಗ್ರಾಮ್ಸ್ನ NaOHನ ನಾವು ಡಿಸಾಲ್ವ್ ಮಾಡಿದರೆ, ಸೊ ಇಟ್ ಈಸ್ ಗೋಯಿಂಗ್ ಟು, ಸೊ ಇಫ್ ವಿ ಡಿಸಾಲ್ವ್ 40 grams of NaOH
dissolved in water that is equal to 1 molar. ಓಕೆ, ಸೊ ನಾ ಇದನ್ನ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಜಸ್ಟ್ ಇದನ್ನ ಇಲ್ಲೇ ತಿಳ್ಕೊರಿ. 1 mole of NaOH that is equal to 40 grams of NaOH. ಓಕೆ, ಸೊ ನಾವು 40 grams of NaOH ನ 1 liter in 1 liter of water. ಓಕೆ, ಸೊ 1 liter of water ಒಳಗೆ ನಾವು ಡಿಸಾಲ್ವ್ ಮಾಡಿದ್ರೆ that will be considered as a 1 molar. ಓಕೆ, ಸೊ ಹೇಗೆ ಅಂತಂದ್ರೆ ನಾವೀಗ ಕಂಟೈನರ್ ನಲ್ಲಿ ತಗೊಂಡಿದ್ದೇವೆ, ಸೊ ಅಪ್ ಟು ಏನು 1 liter ಮಟ್ಟ ನಾವು ವಾಟರ್ನ ಆ್ಯಡ್ ಮಾಡೋ ಹಾಗಿಲ್ಲ. ಫಸ್ಟಿಗೆ ನಾವೇನು ಮಾಡ್ತೇವೆ, ಈಗ ಸೊ ಒಂದು 250 ml ಆಫ್ ವಾಟರ್ನ ತೊಗೊತೇವೆ. ಅವಾಗ ಏನು ಮಾಡ್ತೀವಿ, ಒಂದು ವಾಚ್ ಗ್ಲಾಸ್ನಲ್ಲಿ ಏನು ಮಾಡ್ತೀವಿ, ಒಂದು 40 grams ಅಷ್ಟು ನಾವೇನು ಮಾಡ್ತೀವಿ, ಸೊ NaOH ಇರುತ್ತೆ ಇದರಲ್ಲಿ. ಸೊ ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ಅ NaOH. ಸೊ ನಾವು 40 grams ಆಫ್ NaOH ನ ತೊಗೊಂಡೇವೆ, 40 grams ಆಫ್ NaOH. ಓಕೆ, ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಿಸ್ NaOH ಟು ದಿಸ್ ಕಂಟೈನರ್. ಓಕೆ, ಸೊ ಬೀಕರ್ ತೊಗೊಂಡಿರ್ಬೋದು ನಾವು. ಸೊ ಕಂಟೈನರ್ನಲ್ಲಿ ಟ್ರಾನ್ಸ್ಫರ್ ಮಾಡಿ ಒಂದು ಗ್ಲಾಸ್ ರಾಡಿಂದ ನಾವೇನು ಮಾಡ್ತೀವಿ, ಸ್ಟಿರ್ ಮಾಡ್ತೀವಿ ಟು ಡಿಸಾಲ್ವ್ ದಿ NaOH ಸಬ್ಸ್ಟೆನ್ಸ್. ಓಕೆ, ಸೊ NaOH ಸಾಲಿಡ್ಸ್ನ ನಾವು ಡಿಸಾಲ್ವ್ ಮಾಡಲಿಕ್ಕೆ ಸೊ ನಾವು ಗ್ಲಾಸ್ ರಾಡ್ ತೊಗೊಂಡು ಸ್ಟಿರ್ ಮಾಡ್ತೀವಿ. ಸೊ ಅವಾಗೇನು 40 grams ಆಫ್ NaOH ಕಂಪ್ಲೀಟಾಗಿ ಡಿಸಾಲ್ವ್ ಆಗ್ತಿತ್ತಲ್ಲ, ಸೊ ಆಮೇಲೆ ನಾವೇನು ಮಾಡ್ತೀವಿ, ಸೊ ಅಪ್ ಟು ದಿ ಮಾರ್ಕ್ ನೆಕ್ಸ್ಟು ವಾಟರ್ನ ಆ್ಯಡ್ ಮಾಡಿ ನಾವೇನು ಮಾಡ್ತೀವಿ, ಇದನ್ನು ಈಕ್ವಲ್ ಟು 1 liter ಮಾಡ್ತೀವಿ. ಓಕೆ, ಸೊ ಅಪ್ ಟು ದಿ ಮಾರ್ಕ್ ಇಲ್ಲೇ ನಾವು 1 liter ಮಾಡ್ತೇವಲ್ಲ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ 1 molar ಸೊಲ್ಯೂಷನ್. ಓಕೆ, ಸೊ 1 molar ಸೊಲ್ಯೂಷನ್ ಅಂತಂದರೆ NaOH 1 mole ಆಫ್ NaOH ನ ನಾವು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ವಾಟರ್ನೇ 1 liter ವಾಟರ್ನ ತೊಗೊಳೋ ಹಾಗಿಲ್ಲ. ಸೊ ನಾವು ಸೊಲ್ಯೂಷನ್ನ 1 liter ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಇಲ್ಲ ನಾವು ಸೊಲ್ಯೂಷನ್ನ 1 liter ಪ್ರಿಪೇರ್ ಮಾಡಬೇಕು. ಫಸ್ಟ್ ನಾವು ಸ್ಮಾಲ್ ಕ್ವಾಂಟಿಟಿ ಆಫ್ ವಾಟರ್ ತೊಗೊಂಡು ಅದರಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ, ನಾವು ಇದನ್ನು ಸೊಲ್ಯೂಟ್ನ NaOH ಇಸ್ ಅ ಸೊಲ್ಯೂಟ್. ಓಕೆ, ಸೊಲ್ಯೂಟ್ನ ಡಿಸಾಲ್ವ್ ಮಾಡಿಕೊಂಡು ನೆಕ್ಸ್ಟ್ ಅಪ್ ಟು ದಿ ಮಾರ್ಕ್ ಅಂದರೆ ನಮ್ಗೆ ಎಷ್ಟು ಬೇಕು, 1 liter ಬೇಕು. ಸೊ 1 liter ಮಟ್ಟ ನಾವೇನು ವಾಟರ್ನ ಹಾಕಿದ್ವಿ ಅಂದರೆ ಸೊ ದ್ಯಾಟ್ ವಿಲ್ ಬಿಕಮ್ ಅ 1 molar ಸೊಲ್ಯೂಷನ್. ಓಕೆ, ಸೊ ನಿಮಗಿದು ಇನ್ನೂ ಹೇಳಬೇಕಂದ್ರೆ, ಸೊ ಈಗ ನಾವು ಏನು ಹೇಳಿದ್ವಿ, 1 mole. ಸೊ ಇಫ್ 1 mole ಆಫ್ ಅ ಸೊಲ್ಯೂಟ್, 1 mole ಆಫ್ solute, so which is present in 1 mole of solute which is present in 1 liter of solution, that is called 1 molar. ಓಕೆ, ಸೊ ನಾವೀಗ ಏನು ಮಾಡಿದ್ದೀವಿ, 1 mole ಆಫ್ ಸೊಲ್ಯೂಟ್ನ ತೊಗೊಂಡಿದ್ದೇವೆ. 1 mole ಆಫ್ ಸೊಲ್ಯೂಟ್ ಎದ್ರೊಳಗೆ ಪ್ರೆಸೆಂಟ್ ಇದೆ, 1 liter ಆಫ್ ಸೊಲ್ಯೂಷನ್ನಲ್ಲಿ ಪ್ರೆಸೆಂಟ್ ಇದೆ. 1 liter ಆಫ್ ಸಾಲ್ವೆಂಟ್ನಲ್ಲೆಲ್ಲ 1 liter ಆಫ್ ಸೊಲ್ಯೂಷನಲ್ಲಿ. ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ದಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಓಕೆ, ಸೊ ಕನ್ಫ್ಯೂಷನ್ ಆಗೋ ಹಾಗಿಲ್ಲ ಇಲ್ಲಿ. ಸೊ ಇಲ್ಲಿ ಸೊಲ್ಯೂಟು 1 mole ಆಫ್ ಸೊಲ್ಯೂಟು ಇಫ್ ಇಟ್ ಈಸ್ ಪ್ರೆಸೆಂಟ್ ಇನ್ 1 liter ಆಫ್ ಸೊಲ್ಯೂಷನ್, ದಟ್ ಈಸ್ ಕಾಲ್ಡ್ ಆಸ್ ಅ 1 molar solution. Okay, so same way if we are going to take 2 moles of solute, 2 moles of solute which is present in 1 liter of solution, ಇಲ್ಲೇನಾಗಿದೆ, 2 moles ಆಫ್ ಸೊಲ್ಯೂಟ್ನ ತೊಗೊಂಡಿವೆ ಅಂತಂದರೆ 1 moleಕ್ಕಿಂತ ಜಾಸ್ತಿ ಇದರ 2 ಪಟ್ಟು ನಾವೇನು ಮಾಡಿದ್ದೇವೆ, ಸೊಲ್ಯೂಟ್ನ ತೊಗೊಂಡಿದ್ದೇವೆ ವಿಚ್ ಈಸ್ ಪ್ರೆಸೆಂಟ್ ಇನ್ 1 liter. ಅಂತಂದರೆ ಏನಾಗುತ್ತೆ ಇವಾಗ, ಸೊ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ದೆನ್ ಇಟ್ ವಿಲ್ ಬಿಕಮ್ 2 molar ಆಫ್ solution. Okay, so here 2 moles of solute which is present in 1 liter of solution, so that is nothing but the 2 molar of a solution. So next ಇದವೆ ಇದರೊಳಗೆ ನಾವು ಇನ್ನೊಂದೆರಡು ಎಕ್ಸಾಂಪಲ್ಸ್ ತೊಗೊಂಡ್ರೆ ಈಗ ನಾವು 0.5 ತೊಗೊಳೋಣ. ಸೊ 0.5 moles ತೊಗೊಂಡ್ರೆ, ಸೊ 0.5 moles ಅಂತಂದರೆ ಇದ್ರದ್ದು ಹಾಫ್, 1 mole ಅದ್ರದ್ದು ಹಾಫ್ ತೊಗೊಂಡ್ರೆ, ಸೊ ಇಫ್ 0.5 moles of solution, sorry 0.5 moles of solute if present in 500 ml, present in 500 ml of solution. So 500 ml means half of 1 liter. Okay, so we already know that 1 liter that is equal to 1000 ml. Okay, so 1000 ಒಳಗೆ half ಮಾಡಿದ್ರೆ 500 ml. Okay, so here 0.5 moles of solute if present in 500 ml of solution,
then it is also equal to 1 molar. ಓಕೆ, ಸೊ 1 molar ಅಂತ ಹೇಳಿ ನಾವು ಕರಿತೇವೆ. ಓಕೆ, ಇಲ್ಲಿ ನಾವು ಮೊಲಾರಿಟಿನ ಎದರಿಂದ ರಿಪ್ರೆಸೆಂಟೇಷನ್ ಮಾಡ್ತೇವೆ ಅಂದ್ರೆ ಕ್ಯಾಪಿಟಲ್ ಎಮ್ ಇಂದ ರಿಪ್ರೆಸೆಂಟೇಷನ್ ಮಾಡ್ತೇವೆ. ಓಕೆ, ಸೊ ಕ್ಯಾಪಿಟಲ್ ಎಮ್ ಮೀನ್ಸ್ ಮೊಲಾರಿಟಿ. ಓಕೆ, ಸೊ ಇದು ನಾನು ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊತೇನೆ. ಇದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಇದನ್ನ ಏನಂತ ಹೇಳಿ, ಇಫ್ ವಿ ಆರ್ ಗೋಯಿಂಗ್ ಟು ಟೇಕ್ ಡಿಸಾಲ್ವ್ 1 mole ಆಫ್ NaOH ಇನ್ 1 liter ಆಫ್ ಸೊಲ್ಯೂಷನ್. ಓಕೆ, ಸೊ 1 mole ಆಫ್ NaOH ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು 40 grams ಆಫ್ NaOH. If we are going to dissolve 40 grams of NaOH in a 1 liter of a water, it is going to form a 1 molar. ಸೊ ಇಲ್ಲಿ 1 liter ಆಫ್ ವಾಟರ್ ಅಂದ್ಬಿಟ್ಲೇನ 1 liter ಆಫ್ ವಾಟರ್ನ ನಾವು ಏನು ಮೇಜರ್ ಮಾಡಿ ತೊಗೊಳೋದಲ್ಲ. ಸೊ ಫಸ್ಟ್ ನಾವು ಏನು ಮಾಡ್ತೀವಿ, ಸೊ ಸಬ್ಸ್ಟೆನ್ಸ್ನ ಆ್ಯಡ್ ಮಾಡ್ತೀವಿ. ಡಿಸಾಲ್ವ್ ಮಾಡಿದಾಗ ಅಪ್ ಟು ದಿ ಮಾರ್ಕ್ ನಾವೇನು ಮಾಡಬೇಕು, ಸೊ ನಾವು ವಾಟರ್ನ ಆ್ಯಡ್ ಮಾಡಬೇಕು. ದ್ಯಾಟ್ ವಿಲ್ ಈಕ್ವಲ್ ಟು ದ 1 molar. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಒನ್. ಸೊ ನೆಕ್ಸ್ಟ್ ನಾವು ಹೇಗೆ ಮೊಲಾರಿಟಿನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ನಮಗೀಗ ಮೊಲಾರಿಟಿ ಅಂದರೆ ಏನಂತ ಹೇಳಿ ಗೊತ್ತದು. ಮೊಲಾರಿಟಿ ಅಂದರೆ ಸೊ ನಂಬರ್ ಆಫ್ ಮೋಲ್ಸ್ ಆಫ್ substance or a solute which is present in a given volume of a solution, that is called as a molarity. So next ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಏನು ಫಾರ್ಮುಲಾದಿಂದ ನಾವು ಮೊಲಾರಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲಿ. ಸೊ ಹಿಯರ್ ದ ಮೊಲಾರಿಟಿ, so that is indicated by capital M. So this is equal to number of moles of solute divided by volume of solution in 1 liter. Okay, so here this is the formula to calculate the molarity of a solution. So what is the formula here? So here we are going to use the molarity that is indicated by capital M, number of moles of solute which are present in volume of a solution in a 1 liter. So ಇದನ್ನ ಇನ್ ಶಾರ್ಟ್ ಹೇಳಬೇಕಂದ್ರೆ ನಿಮ್ಮ ಟೋಟಲ್ ನಂಬರ್ ಆಫ್ ಸೊಲ್ಯೂಟು, ಸೊ 1 ಲೀಟರ್ ಆಫ್ ಸೊಲ್ಯೂಷನಲ್ಲಿ ಎಷ್ಟು ಪ್ರೆಸೆಂಟ್ ಇದಾವಂತೇನು ಹೇಳ್ತೀವಲ್ಲ, ಸೊ ದಟ್ ಈಸ್ nothing but the molarity. Okay, so now we will solve some numerical problems regarding this molarity. So this is also important for your exams. Okay, so exams ಗೆ ಇಂಪಾರ್ಟೆಂಟ್ ಇರುತ್ತೆ, ಮತ್ತು ನೆಕ್ಸ್ಟ್ ನಿಮ್ಮದು CET NEET ಅಲ್ಲೂ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ನೀವು ಇದನ್ನ ಇವನ್ನ ಏನು ಮೊಲಾಲಿಟಿ ಆಮೇಲೆ ನಾರ್ಮಾಲಿಟಿನೆಲ್ಲ ಲ್ಯಾಬ್ಸ್ನಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀರಾ. ಓಕೆ, ಸೊ ಈಗ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ಸಮ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹಿಯರ್. First question, 8 grams of NaOH dissolved, 8 grams of NaOH dissolved in 200 ml of solution, 200 ml of solution. Calculate molarity of solution. Molarity of a solution. Okay, so here the given problem is we have to calculate the molarity of a solution. The given data is 8 grams of NaOH which is dissolved in 200 ml of
solution. So here the data is 8 grams of NaOH. Okay, so this is, it is not in terms of moles. Okay, first we have to convert this one in terms of moles. Okay, so that's why we already know the conversion of grams into mole. Okay, how we are going to convert the gram into mole? So here the number of moles, so here this is the solution, number of moles, that is equal to given mass divided by molar mass. Okay, so here the given mass is 8 grams and molar mass of NaOH is, so molar mass already now agli nu helidvi, so here 23 plus 16 plus 1, so here this is equal to 40. So here the molar mass is 40 grams. So here the answer is 0.2 moles. Okay, so here we converted 8 grams of NaOH into moles. Okay, so here 8 grams is equal to 0.2 moles. Okay, so next what we have to do, we have to convert this one into liter. Okay, so namde ಏನು ಹೇಳುತ್ತೆ definition, molarity means the number of moles of solute which is present in a 1 liter of a solution, that is the molarity. Okay, so ನಾವು ಇದನ್ನ ಏನು ಮಾಡಬೇಕು ಈಗ ಲೀಟರ್ಸ್ ಗೆ, ಯಾಕಂದ್ರೆ ಇದು ಮಿಲಿ ಲೀಟರ್ ಫಾರ್ಮ್ ನಲ್ಲಿ ಇದೆ ನಮಗೆ, ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಲೀಟರ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು. ಸೊ ವಿ ಆಲ್ರೆಡಿ ನೋ ದಟ್ 1000 ml is equal to 1 liter, then 200 ml that is equal to x liter. Okay, so cross multiply here, so x is equal to, so 200 divided by 1000. Okay, so 20 get cancelled, 2 1s are 2 5s are, so here the answer is 0.2 liter. Okay, so 0.2 liter, that is equal to 200 ml. Okay, so next, so here we know the number of moles of solute which is present in a solution, and also we know the volume of a solution. Okay, so next apply the formula. So what is the formula here? Molarity, it is indicated by capital M. So here number of moles of solute divided by volume of solution in liter. Okay, so next here we know the M is equal to, so number of moles of solute is 0.2, next volume of solution is, so here 0.2. Okay, so 0.2, so here they will get cancelled, so answer is 1. Okay, so here molarity of a solution is 1. Okay, so therefore the molarity of solution is 1 molar. Okay, so molarity ಎಷ್ಟಿದೆ? 1 molar ಇದೆ. So this is our answer. Okay, first ಏನು ಮಾಡಬೇಕು, ಸೊ ಇದು ಇನ್ ಟರ್ಮ್ಸ್ ಆಫ್ ಮೋಲ್ಸ್ ನಲ್ಲಿ ಕೊಟ್ಟಿದ್ದಾರೋ ಏನು ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ನಲ್ಲಿ ಕೊಟ್ಟಿದ್ದಾರೋ ನೋಡಬೇಕು ಏನ. ಸೊ ಹಿಯರ್ ಮಾಸ್ ಆಫ್ ಸೊಲ್ಯೂಟ್ ನ ಇನ್ ಟರ್ಮ್ಸ್ ಆಫ್ ಮೋಲ್ಸ್ ನಲ್ಲಿ ಕೊಟ್ಟಿದ್ದಾರೋ ಏನು ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ನಲ್ಲಿ ಕೊಟ್ಟಿದ್ದಾರೆ ನೋಡಬೇಕು. ಇಫ್ ಇಟ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್, ಫಸ್ಟ್ ಹಿಯರ್ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ grams into moles. Okay, so here we already know the formula, number of moles is equal to given mass divided by molar mass, then we will get the mass of the solute in terms of moles. Then here if the given volume is in terms of ml or cc or cm cube, so here first we have to convert that one into a liter, so then here we will get the number volume of a solution. Okay, so next we know our molarity formula, then we have to substitute the given data, so next we will get the answer. Okay, I hope you understood about this problem. Next we will solve another one problem.
next problem is calculate, second one, calculate the molarity of NaOH solution by dissolving 44 grams of solution by dissolving 4 grams in 500 ml. So what we have to find? We have to find the molarity of NaOH solution, okay, by dissolving 4 grams of a NaOH solution in a 500 ml of a water, okay. So here the given is, so here the mass of NaOH, that is 4 grams. So 4 gram is the mass of NaOH which is present in the NaOH solution, okay. So which is present in 500 ml of a water, okay. So 500 ml is volume of a solvent, okay. So here this is the volume of a solution, okay. So first what we have to do, we have to convert this 4 grams into moles, okay. So for that, number of moles is equal to given mass divided by molar mass, okay. Number of moles ಎಷ್ಟಿದೆ ಇಲ್ಲಿ, given mass ಎಷ್ಟಿದೆ, 4 grams ಇದೆ. ಸೊ ನಮ್ಗೆ ಆಲ್ರೆಡಿ NaOH ದು ಮೋಲಾರ್ ಮಾಸ್ ಗೊತ್ತಿದೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ನಾವು ಆಲ್ರೆಡಿ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಎಷ್ಟಿದೆ, 40 grams ಇದೆ, 1 ಜಾ 10 ಜಾ. ಸೊ ದಿಸ್ ವಿಲ್ ಬಿಕಮ್ 0.1 mole, okay. So it will become 0.1 mole. So next what we have to do, we have to convert this 500 ml in terms of liter, okay. So we already know 1000 ml is equal to 1 liter, then 500 ml, so that is equal to x liter. So cross multiply this one. So here x is equal to, so 500 ml divided by 1000 ml, okay. So here 2020 get cancelled, this is 1 ja, this is 2 ja, okay. So here the answer will become 0.5 liter, okay. So this is the volume of a given solution, okay. So next, now we know the formula of a molarity, that is molarity is equal to the number of moles of a solute which is present in the volume of solution in liter, okay. So next ನಮ್ಮದು molarity formula ಗೊತ್ತಿದೆ. ಸೊ ನಾನು ಇದನ್ನ ಈಗ ಬರೆಯಲ್ಲ, ನೀವು ಅದನ್ನ ಅಂಡರ್ಸ್ಟ್ಯಾಂಡ್, ನೀವು ಪ್ರತಿಯೊಂದು ಸ್ಟೆಪ್ಸ್ ಪ್ರತಿಯೊಂದು ಪ್ರಾಬ್ಲಮ್ ಮಾಡಬೇಕಾದ್ರೆ ಫಾರ್ಮುಲಾ ಬರ್ಕೋರಿ, ಓಕೆ. ಸೊ ಹಿಯರ್ 0.1 mole divided by 0.5 liter, okay. So this is the molarity of a given substance. So if, when we solve this one, we will get 0.2 molar. So this is our answer, okay. Here the molarity of therefore the molarity of NaOH solution is 0.2 molar, okay. So this is the molarity of a NaOH solution, okay. First ಏನು ಮಾಡಿದ್ವಿ ನಾವು, ಸೊ ಇನ್ ಗ್ರಾಮ್ಸ್ moles of solute ನ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ, ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ಸೊ ಫಾರ್ಮುಲಾದಲ್ಲಿ ನಾವನ್ನ ಮೋಲ್ಸ್ ಮತ್ತು ವ್ಯಾಲ್ಯೂಮ್ನ ಆ್ಯಡ್ ಮಾಡಿದ್ವಿ. ಸೊ ದೆನ್ ವಿ ವಿಲ್ ಗೆಟ್ the molarity of a NaOH solution, okay. So we will solve the another problem regarding molarity. So third problem is
third one 2.45 gram of H2SO4 dissolved in 500 ml of solution what is the molarity of solution? So what we have to do here? So our question is 2.45 grams of H2SO4 which is dissolved in 500 ml of solution. So here we have to find the molarity of a solution. So what we have to do first? We have to convert this one in terms of moles. Okay. So here we know the formula, number of moles is equal to given mass divided by molar mass. Okay. So given mass ಎಷ್ಟಿದೆ ಇಲ್ಲಿ 2.45 ಇದೆ. ಸೊ ನೆಕ್ಸ್ಟ್ ಮೋಲಾರ್ ಮಾಸ್ ಹೇಗೆ H2SO4 ಮೋಲಾರ್ ಮಾಸ್ನ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಎಷ್ಟು ಅಟಮ್ಸ್ ಆಫ್ ಹೈಡ್ರೋಜನ್ ಇದಾವೆ ಇಲ್ಲಿ? ಸೊ 2 atoms ಆಫ್ ಹೈಡ್ರೋಜನ್ ಇದಾವೆ. ಸೊ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1. ಸೊ here total number of sulfur atoms are 1. So atomic mass is 32. So next here the total number of oxygens are 4 and its atomic mass is 16. Okay. So 2 plus 32 plus, so here 16 4s are 64. Okay. So here the answer will become 98 grams. Okay. So that is the molar mass of a H2SO4. Okay. So here molar mass of H2SO4 is 98. So here we solve this one, we will get the 0.025 moles of H2SO4 which is dissolved in a 500 ml of a solution. Okay. So next what we have to do? So here we have to convert this ml in terms of liters. Okay. So here we already know 1000 ml is equal to 1 liter. So here 500 ml is equal to x liter. So cross multiply this one. So x is equal to 500 divided by 1000. So here 2 zeros and 2 zeros will get cancelled. So next our answer is 0.5 liter. Okay. So this is the volume of a solution. So next we know the formula of molarity. So here the molarity is equal to number of moles of solute. Okay. So what is the number of moles of solute here? 0.025 mole. So divided by the volume of a solution in liter. Okay. That is 0.5. So here this 1s are, this 5s are. So it will be a 0.05 molar. Okay. So this is the molarity of a solution. Okay. So therefore molarity of H2SO4 solution, molarity of H2SO4 solution is 0.05 molar. So this is the molarity of H2SO4 solution. Okay. So ನಾನು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ ನಿಮಗೆ molarity. So molarity is nothing but the amount of moles of solute which is present in the 1 liter volume of a solution. Okay. So 1 liter volume of solution ನಲ್ಲಿ ಎಷ್ಟು amount of solute present ಇರ್ತೈತೆ ಅಂತ ಹೇಳಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೇವಲ್ಲ, so that is the molarity. Okay. So here molarity is represented by using capital M and the for a molarity. Okay. So for molarity here unit is
ಓಕೆ. ಸೊ ಯೂನಿಟ್ನ ಏನು ಇನ್ ಟರ್ಮ್ಸ್ ಆಫ್ ಯೂನಿಟ್ನ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದರೆ, ಸೊ ಮೊಲಾರಿಟಿ ಅಂದರೆ ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಏನು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಓಕೆ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ನ ನಾವು ಎದರಲ್ಲಿ ಮೆಜರ್ ಮಾಡ್ತೀವಿ, ಇನ್ ಟರ್ಮ್ಸ್ ಆಫ್ ಮೋಲ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು, ಸೊ ಇನ್ ಡಿನಾಮಿನೇಟರ್ ಏನು ತೊಗೊಳ್ತೇವೆ ನಾವಿಲ್ಲೇ ನಮ್ಮ ವ್ಯಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಇನ್ 1 liter. ದ್ಯಾಟ್ ಮೀನ್ಸ್ ಹಿಯರ್ the volume of a solution, it is in terms of liters. So here the unit of molarity is mole per liter. So this is the unit of molarity. Okay. So unit of molarity ಇದು ಇದನ್ನ ನೆನಪಿಟ್ಕೊಳ್ಳಿ. Okay. So next, so here we solved the numerical problems regarding molarity. So I hope you understood about molarity. So in next session we will discuss about molality. Okay. So molarity ಅಂದ್ರೆ ಏನಂತ ಹೇಳಿ ಗೊತ್ತಾಯಿತು. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡೋಣ, ಮೊಲಾಲಿಟಿ ಬಗ್ಗೆ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.